ಕದಂಬ ನ್ಯೂಸ್ ಫಸ್ಟ್ಗೆ ಸ್ವಾಗತ. ಮುಖ್ಯಾಂಶಗಳು. ಜೆಎಂಜೆ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಿಂದ ಉತ್ತಮ ಸಾಧನೆ. ಪೊಲೀಸರಿಂದ ಶಾಲಾ ಕಾಲೇಜು ಹತ್ತಿರದ ಅಂಗಡಿಗಳ ಮೇಲೆ ದಾಳಿ. ಪ್ರಗತಿ ನಗರದ ರಸ್ತೆ ಸುಧಾರಣೆ ಕಾಮಗಾರಿಗೆ ಶಾಸಕ ಭೀಮಣ್ಣ ನಾಯ್ಕ ಅವರಿಂದ ಚಾಲನೆ. ಅಗ್ನಿಶಾಮಕ ಇಲಾಖೆಗೆ ನೂತನ ವಾಹನ ಸೇರ್ಪಡೆ, ಶಾಸಕ ಭೀಮಣ್ಣ ನಾಯ್ಕ ಅವರಿಂದ ಚಾಲನೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವೆಂಕಟೇಶ್ ಬಡಿಗೇರಿ ಸಾಧನೆ. ಯುವ ಪೀಳಿಗೆ ಜಾನಪದ ಸೊಗಡನ್ನು ಉಳಿಸಿ ಬೆಳೆಸಲಿ, ಶಾಸಕ ಭೀಮಣ್ಣ ನಾಯ್ಕ ಕರೆ. ಪ್ರಗತಿ ನಗರ ಇನ್ನೂ ಹೆಚ್ಚು ಪ್ರಗತಿ ಹೊಂದಬೇಕೆನ್ನುವುದು ನಿಮ್ಮ ಆಶಯ, ಸಂತೋಷದ ವಿಷಯ, ಶಾಸಕ ಭೀಮಣ್ಣ ನಾಯ್ಕ. ಅರ್ಚನಾ ಹೆಗಡೆ ಅವರಿಗೆ ಭಾಷಾ ಮತ್ತು ಸಾಹಿತ್ಯ ವಿಭಾಗದಲ್ಲಿ ಡಾಕ್ಟರೇಟ್ ಪದವಿ. ಗಾಯನ ನಿಲ್ಲಿಸಿದ ಗಾನಕೋಗಿಲೆ, ಸಂಗೀತ ಲೋಕಕ್ಕೆ ಅಪಾರ ನಷ್ಟ, ದಿವ್ಯ ಗಾಯಕಿ ಆಶಾ ಭೋಸ್ಲೆ ಅಮರ. ಶಿರಸಿಯ ಜೆಎಂಜೆ ಪದವಿ ಪೂರ್ವ ಕಾಲೇಜು ಚಿಪ್ಪಗಿ ಇದರ 2025-26ನೇ ಸಾಲಿನ ದ್ವಿತೀಯ ಪಿಯುಸಿ ಪರೀಕ್ಷಾ ಫಲಿತಾಂಶದಲ್ಲಿ ವಿದ್ಯಾರ್ಥಿಗಳು ವಿಶಿಷ್ಟ ಸಾಧನೆ ಮಾಡಿ ಕಾಲೇಜಿನ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆಂದು ಜೆಎಂಜೆ ಕಾಲೇಜಿನ ಸಿಸ್ಟರ್ ರಜನಿ ತಿಳಿಸಿದ್ದಾರೆ. ಈ ವರ್ಷ ಕಾಲೇಜು ಒಟ್ಟು 95% ಫಲಿತಾಂಶ ದಾಖಲಿಸಿದೆ. ವಿಜ್ಞಾನ ವಿಭಾಗದಲ್ಲಿ 97%, ವಾಣಿಜ್ಯ ವಿಭಾಗದಲ್ಲಿ 96% ಹಾಗೂ ಕಲಾ ವಿಭಾಗದಲ್ಲಿ 78% ಫಲಿತಾಂಶ ಲಭಿಸಿದೆ. ವಿದ್ಯಾರ್ಥಿಗಳಲ್ಲಿ ಹಲವರು ಉನ್ನತ ಅಂಕಗಳನ್ನು ಪಡೆದು ಗಮನಾರ್ಹ ಸಾಧನೆ ಮಾಡಿದ್ದಾರೆ. ವಿಶೇಷವಾಗಿ ಕೆಲವು ವಿದ್ಯಾರ್ಥಿಗಳು 570ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದು ಕಾಲೇಜಿಗೆ ಕೀರ್ತಿ ತಂದಿದ್ದಾರೆ. ಒಟ್ಟು 45 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಮತ್ತು 70 ವಿದ್ಯಾರ್ಥಿಗಳು ಫಸ್ಟ್ ಕ್ಲಾಸ್ನಲ್ಲಿ ಉತ್ತೀರ್ಣರಾಗಿದ್ದಾರೆ. ಹಾಗೆಯೇ ಕನ್ನಡ, ಹಿಂದಿ, ಇತಿಹಾಸ, ಅಕೌಂಟೆನ್ಸಿ, ಬಿಸಿನೆಸ್ ಸ್ಟಡೀಸ್, ಗಣಿತ, ಜೀವಶಾಸ್ತ್ರ, ಕಂಪ್ಯೂಟರ್ ಸೈನ್ಸ್ ಮತ್ತು ಸಮಾಜಶಾಸ್ತ್ರ ವಿಷಯಗಳಲ್ಲಿ 100% ಫಲಿತಾಂಶ ಸಾಧಿಸಲಾಗಿದೆ. ಕಾಲೇಜಿನ ಆಡಳಿತ ಮಂಡಳಿ, ಪ್ರಾಂಶುಪಾಲರು ಮತ್ತು ಉಪನ್ಯಾಸಕರು ವಿದ್ಯಾರ್ಥಿಗಳ ಪರಿಶ್ರಮ ಮತ್ತು ಪೋಷಕರ ಸಹಕಾರವನ್ನು ಅಭಿನಂದಿಸಿದ್ದಾರೆಂದು ತಿಳಿಸಿದ್ದಾರೆ. ಗುಜ್ಜಾಡಿ ಸುವರ್ಣ ಜ್ಯುವೆಲರ್ಸ್ ಶಿರಸಿ ಮಳಿಗೆಯ ಅದ್ಧೂರಿ ಉದ್ಘಾಟನೆ. ನವೀನ ವಿನ್ಯಾಸ, ಪಾರಂಪರಿಕ ಮೌಲ್ಯ, ಎಲ್ಲ ಚಿನ್ನಾಭರಣಗಳ ಮಜೂರಿಯಲ್ಲಿ ಪ್ರತಿ ಗ್ರಾಂಗೆ ನೇರ 1000 ರೂಪಾಯಿ ರಿಯಾಯಿತಿ. ಷರತ್ತುಗಳು ಅನ್ವಯ. ಸಿಪಿ ಬಜಾರ್ ಶಿರಸಿ 9900046611. ಸ್ವರ್ಣ ನಿರಂತರ ಅನುಬಂಧ. ಏಪ್ರಿಲ್ 11ರಂದು ಭಟ್ಕಳ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯ ಶಾಲಾ ಕಾಲೇಜು ಹತ್ತಿರದ ಅಂಗಡಿಗಳ ಮೇಲೆ ದಾಳಿ ಮಾಡಿ ಮಾಲೀಕರ ಮೇಲೆ ಕೋಟ್ಪಾ ಕಾಯ್ದೆಯ ಅಡಿಯಲ್ಲಿ 12 ಪ್ರಕರಣಗಳನ್ನು ದಾಖಲಿಸಲಾಯಿತು. ಚಂದನ ನರ್ಸರಿ ಎಲ್ಕೆಜಿ ಮತ್ತು ಯುಕೆಜಿ ನಿಮ್ಮ ಮಗುವಿನ ಉಜ್ವಲ ಭವಿಷ್ಯಕ್ಕಾಗಿ ಮೊದಲ ಹೆಜ್ಜೆ. ನಾವು ಕಾಳಜಿಯುಳ್ಳ, ಆನಂದದಾಯಕ ಮತ್ತು ಸುರಕ್ಷಿತ ಕಲಿಕೆಯ ವಾತಾವರಣವನ್ನ ಒದಗಿಸುತ್ತೇವೆ. ಅಲ್ಲಿ ಮಕ್ಕಳು ಆಟ, ಸೃಜನಶೀಲತೆ ಮತ್ತು ಅನ್ವೇಷಣೆಯ ಮೂಲಕ ಕಲಿಯುತ್ತಾರೆ. ನಮ್ಮ ಗುರಿ ನಿಮ್ಮ ಮಗುವಿನ ಶಿಕ್ಷಣ ಮತ್ತು ವ್ಯಕ್ತಿತ್ವ ವಿಕಸನಕ್ಕೆ ಭದ್ರ ಬುನಾದಿ ಹಾಕುವುದು. ನಮ್ಮ ಪ್ರಮುಖ ಲಕ್ಷಣಗಳು: ಅನುಭವಿ ಮತ್ತು ಕಾಳಜಿಯುಳ್ಳ ಶಿಕ್ಷಕರು, ಆಟದ ವಿಧಾನದಲ್ಲಿ ಕಲಿಕೆ, ಇಂಗ್ಲಿಷ್, ಕನ್ನಡ ಮತ್ತು ಹಿಂದಿ ಮೂಲ ಕಲಿಕೆ, ಸ್ವಚ್ಛ ಮತ್ತು ಸುರಕ್ಷಿತ ತರಗತಿ ಕೋಣೆಗಳು, ಸ್ನೇಹಪರ ಮತ್ತು ಆನಂದದಾಯಕ ವಾತಾವರಣ, ಹಾಡುಗಳು, ಕಥೆಗಳು, ಚಿತ್ರಕಲೆ ಮತ್ತು ಆಟಗಳ ಮೂಲಕ ಕಲಿಕೆ, ನೈತಿಕ ಮೌಲ್ಯಗಳು ಮತ್ತು ಒಳ್ಳೆಯ ಅಭ್ಯಾಸಗಳ ಮೇಲೆ ಗಮನ. ಪ್ರವೇಶ ಮುಕ್ತವಾಗಿದೆ. ನರ್ಸರಿ, ಎಲ್ಕೆಜಿ, ಯುಕೆಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಹಳೆಯ ಆರ್ಟಿಒ ಕಚೇರಿ ಕಟ್ಟಡ, ಬಶೆಟ್ಟಿಕೆರೆ, ಶಿರಸಿ. ದೂರವಾಣಿ ಸಂಖ್ಯೆ 9449383848. ಅಡ್ಮಿನ್ ಮಾಧುರಿ ಶಿವರಾಮ್ ಹಾಗೂ HM ಮಮತಾ ಭಟ್. ನಗರಸಭೆ ವ್ಯಾಪ್ತಿಯ ವಾರ್ಡ್ ನಂಬರ್ 9ರ ಪ್ರಗತಿ ನಗರದಲ್ಲಿ 30 ಲಕ್ಷ ರೂಪಾಯಿ ಮೊತ್ತದ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಮಾನ್ಯ ಶಾಸಕರಾದ ಶ್ರೀ ಭೀಮಣ್ಣ ನಾಯ್ಕ ಅವರು ಇಂದು ಭೂಮಿ ಪೂಜೆ ನೆರವೇರಿಸುವ ಮೂಲಕ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರು, ಸ್ಥಳೀಯ ನಿವಾಸಿಗಳ ಸುಗಮ ಸಂಚಾರಕ್ಕೆ ಅನುಕೂಲವಾಗುವಂತೆ ಗುಣಮಟ್ಟದ ರಸ್ತೆ ನಿರ್ಮಾಣಕ್ಕೆ ಆದ್ಯತೆ ನೀಡಲಾಗಿದೆ. ಮುಂದಿನ ದಿನಗಳಲ್ಲಿ ಈ ಭಾಗದಲ್ಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕಾರ್ಯಗಳನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಭರವಸೆ ನೀಡಿದರು. ತಮ್ಮ ವಾರ್ಡ್ನ ದಶಕಗಳ ಬೇಡಿಕೆಗೆ ಸ್ಪಂದಿಸಿ ತಕ್ಷಣವೇ ಅನುದಾನ ಬಿಡುಗಡೆ ಮಾಡಿ ಕಾಮಗಾರಿಗೆ ಚಾಲನೆ ನೀಡಿದ ಶಾಸಕರಿಗೆ ವಾರ್ಡ್ನ ಸ್ಥಳೀಯ ನಿವಾಸಿಗಳು ಆತ್ಮೀಯವಾಗಿ ಅಭಿನಂದನೆ ಸಲ್ಲಿಸಿದರು. ಕಾರ್ಯಕ್ರಮದಲ್ಲಿ ನಗರಸಭೆಯ ಪ್ರಮುಖರು, ಅಧಿಕಾರಿಗಳು ಹಾಗೂ ಸ್ಥಳೀಯ ಮುಖಂಡರು ಉಪಸ್ಥಿತರಿದ್ದರು.
ಶಿರಸಿಯ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಎಂಇಎಸ್ ಆರ್ಎನ್ ಶೆಟ್ಟಿ ಪಾಲಿಟೆಕ್ನಿಕ್ನ ಉಪನ್ಯಾಸಕರಾದ ವೆಂಕಟೇಶ್ ಬಡಿಗೇರಿ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮತ್ತೊಮ್ಮೆ ತಮ್ಮ ಪ್ರತಿಭೆಯನ್ನು ಸಾಬೀತುಪಡಿಸಿದ್ದಾರೆ. ಇವರು ಇಂಡಿಯಾಕಾಮ್ 2026 ಎಂಬ ಖ್ಯಾತ ಅಂತಾರಾಷ್ಟ್ರೀಯ ಸಮಾವೇಶದಲ್ಲಿ ಕಂಪೇರೇಟಿವ್ ಸ್ಟಡಿ ಆಫ್ 1D and 2D ಪಾಲಿಟೆಕ್ನಿಕ್ ಕ್ರಿಸ್ಟಲ್ ಬೇಸ್ಡ್ ಬಯೋಸೆನ್ಸರ್ ಫಾರ್ ಡಿಟೆಕ್ಷನ್ ಆಫ್ ಪ್ಲಾಸ್ಮೋಡಿಯಂ ಪ್ಯಾರಾಸೈಟ್ ಇನ್ ಸೆಲ್ಸ್ ಎಂಬ ಸಂಶೋಧನಾ ಪ್ರಬಂಧವನ್ನು ಮಂಡಿಸಿ ದೇಶದ ಗಮನ ಸೆಳೆದಿದ್ದಾರೆ. ಹಾಗೂ ಈ ಸಂಶೋಧನೆಯು ಐಇಇಇ ಪೇಪರ್ನಲ್ಲಿ ಪ್ರಕಾಶನಗೊಳ್ಳಲಿದೆ. ಈ ಸಮಾವೇಶವು ದೆಹಲಿಯಲ್ಲಿ ಏಪ್ರಿಲ್ 8ರಿಂದ 10ರವರೆಗೆ ನಡೆಯಿತು. ದೇಶದ ವಿವಿಧ ಭಾಗಗಳಿಂದ ಹಾಗೂ ವಿದೇಶಗಳಿಂದ ಭಾಗವಹಿಸಿದ ತಜ್ಞರ ಮಧ್ಯೆ ನಮ್ಮ ಶಿರಸಿಯ ಪ್ರತಿಭೆ ಮೆರೆಯುವುದು ಅತ್ಯಂತ ಹೆಮ್ಮೆಯ ವಿಷಯವಾಗಿದೆ. ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆ ಮಾಡುತ್ತಿರುವ ವೆಂಕಟೇಶ್ ಬಡಿಗೇರಿ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಇವರ ಈ ಸಾಧನೆ ಇನ್ನಷ್ಟು ವಿದ್ಯಾರ್ಥಿಗಳಿಗೆ ಪ್ರೇರಣೆಯಾಗಲಿ ಎಂದು ನವೀನ್ ಶೆಟ್ಟಿ ಹಾರೈಸಿದ್ದಾರೆ. ನಮ್ಮ ಮಣ್ಣಿನ ಸಂಸ್ಕೃತಿ ಮತ್ತು ಗ್ರಾಮೀಣ ಬದುಕಿನ ಜೀವನಾಡಿ ಜಾನಪದ. ವಿದ್ಯಾರ್ಥಿಗಳು ಆಧುನಿಕ ಶಿಕ್ಷಣದ ಜೊತೆಗೆ ಹಳ್ಳಿಯ ಸೊಗಡನ್ನು ಎಂದಿಗೂ ಮರೆಯಬಾರದು ಎಂದು ಮಾನ್ಯ ಶಾಸಕರಾದ ಶ್ರೀ ಭೀಮಣ್ಣ ಟೇನಾಯ್ಕ ಅವರು ಕಿವಿ ಮಾತು ಹೇಳಿದರು. ತಾಲೂಕಿನ ಬೇಡ್ಕಣಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಆಯೋಜಿಸಲಾಗಿದ್ದ ಜಾನಪದ ವೈಭವ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಜಾನಪದ ಕಲೆ ಎನ್ನುವುದು ಕೇವಲ ಮನರಂಜನೆಯಲ್ಲ, ಅದು ನಮ್ಮ ಹಿರಿಯರು ನಮಗೆ ಬಿಟ್ಟು ಹೋದ ಜೀವನದ ಪಾಠ. ಯುವಜನತೆ ಪಾಶ್ಚಿಮಾತ್ಯ ಸಂಸ್ಕೃತಿಯ ವ್ಯಾಮೋಹಕ್ಕೆ ಬಲಿಯಾಗದೆ ನಮ್ಮ ದೇಶೀಯ ಕಲೆಗಳನ್ನು ಅಪ್ಪಿಕೊಳ್ಳಬೇಕು ಎಂದು ಶಾಸಕರು ಆಶಯ ವ್ಯಕ್ತಪಡಿಸಿದರು. ಇಂದಿನ ಕಾಲೇಜು ವಿದ್ಯಾರ್ಥಿಗಳು ಭವಿಷ್ಯದ ಪ್ರಜೆಗಳು. ಅವರು ನಮ್ಮ ಸಂಪ್ರದಾಯ, ಜಾನಪದ ಕಲೆ ಮತ್ತು ಹಳ್ಳಿಯ ನೈಜ ಬದುಕಿನ ಬಗ್ಗೆ ಹೆಮ್ಮೆ ಪಡಬೇಕು. ಹಳ್ಳಿಯ ಸೊಗಡು ನಮ್ಮನ್ನ ಬೇರುಗಳೊಂದಿಗೆ ಬೆಸೆಯುತ್ತದೆ ಎಂದು ಅವರು ವಿವರಿಸಿದರು. ಕಾರ್ಯಕ್ರಮದಲ್ಲಿ ಕಾಲೇಜಿನ ವಿದ್ಯಾರ್ಥಿಗಳು ವಿವಿಧ ಜಾನಪದ ಕಲಾ ಪ್ರಕಾರಗಳನ್ನು ಪ್ರದರ್ಶಿಸುವ ಮೂಲಕ ಗ್ರಾಮೀಣ ಸೊಗಡನ್ನು ಮರುಸೃಷ್ಟಿಸಿದರು. ವಿದ್ಯಾರ್ಥಿಗಳ ಪ್ರತಿಭೆಯನ್ನು ಶಾಸಕರು ಶ್ಲಾಘಿಸಿದರು. ಇದೇ ಸಂದರ್ಭದಲ್ಲಿ ಕಾಲೇಜಿನ ಶೈಕ್ಷಣಿಕ ಮತ್ತು ಮೂಲಸೌಕರ್ಯಗಳ ಬಗ್ಗೆಯೂ ಚರ್ಚಿಸಿದ ಶಾಸಕರು ಗುಣಮಟ್ಟದ ಶಿಕ್ಷಣಕ್ಕೆ ಪೂರಕವಾದ ವಾತಾವರಣ ನಿರ್ಮಿಸಲು ತಾವು ಬದ್ಧರಾಗಿರುವುದಾಗಿ ತಿಳಿಸಿದರು. ಕಾರ್ಯಕ್ರಮದಲ್ಲಿ ಕಾಲೇಜಿನ ಪ್ರಾಚಾರ್ಯರು, ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ, ಕಾಲೇಜಿನ ಅಭಿವೃದ್ಧಿ ಸಮಿತಿಯ ಸರ್ವ ಸದಸ್ಯರು, ಸ್ಥಳೀಯ ಮುಖಂಡರು ಹಾಗೂ ನೂರಾರು ವಿದ್ಯಾರ್ಥಿಗಳು ಪಾಲ್ಗೊಂಡು ಜಾನಪದ ಸಂಭ್ರಮಕ್ಕೆ ಸಾಕ್ಷಿಯಾದರು. ಪ್ರಗತಿ ನಗರ ಇನ್ನೂ ಹೆಚ್ಚು ಪ್ರಗತಿ ಹೊಂದಬೇಕೆನ್ನುವುದು ನಿಮ್ಮ ಆಶಯ, ಸಂತೋಷದ ವಿಷಯ. ನಗರದ 31 ವಾರ್ಡ್ ಅಭಿವೃದ್ಧಿ ನಮ್ಮ ಹೊಣೆ. ಅದರಂತೆ ಈ ನಗರ ಪ್ರಜ್ಞಾವಂತರು ಇರುವ ನಗರ ಎಂದು ಶಾಸಕ ಭೀಮಣ್ಣ ನಾಯ್ಕ ಹೇಳಿದರು. ಅವರು ಶನಿವಾರ ಇಲ್ಲಿನ ಪ್ರಗತಿ ನಗರದಲ್ಲಿ ಚರಂಡಿ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡುತ್ತಾ, ರಾಜಕಾರಣದಲ್ಲಿ ಸೋಲು ಗೆಲುವು ಸಹಜ. ಪಕ್ಷ ಸೇವೆ ಸೋತ ಅನುಭವ ಒಂದೆಡೆ, ಆದರೆ ಗೆದ್ದ ಅನುಭವ ಚಾಲೆಂಜಿಂಗ್. ಸೋತಾಗ ಆರಾಮವಾಗಿದ್ದೆ, ಆದರೆ ಈಗ ಜವಾಬ್ದಾರಿ. ಜನಪ್ರತಿನಿಧಿಗಳ ಗೆಲುವಿನ ಕಾರ್ಯ ಮಹತ್ವದಾಗಿದೆ. ನನಗೆ ಕೊಟ್ಟ ಅವಕಾಶ ಸದ್ಬಳಕೆ ನನ್ನ ಹೊಣೆ. ಶಿಕ್ಷಣಕ್ಕೆ ನಾನು ಒತ್ತು ನೀಡಿದ್ದೇನೆ. ಹಿಂದೆ ಏನಾಗಿತ್ತು ಆಗಿಲ್ಲ ವಿಷಯವಲ್ಲ. ನನ್ನ ಅವಧಿಯಲ್ಲಿ ನಾನೇನು ಮಾಡುತ್ತೇನೆ ಎನ್ನುವುದು ಮುಖ್ಯ. ಶಿರಸಿಯ ಪ್ರಮುಖ 4 ಕಾಲುವೆ ಅಗಲ ಮತ್ತು ಆಳ ಮಾಡಬೇಕಾಗಿದೆ. ಆದರೆ ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡಬೇಕಿದೆ. ಮಳೆ ಬಂದಾಗ ನೀರು ಸರಾಗವಾಗಿ ಸಾಗದಂತಾಗಿದೆ. ಕಾಲುವೆ ಕಟ್ಟೆಗಳ ಮೇಲೆ ಅಥವಾ ಕಾಲುವೆ ಅತಿಕ್ರಮಿಸಿ ಕಟ್ಟಡ ಕಟ್ಟುವುದು ಸಮಸ್ಯೆ ಆಗುತ್ತಿದೆ. ಜನರು ಅತಿಕ್ರಮಣ ತೆರವು ಮಾಡಿದರೆ ನೀರು ಸರಾಗವಾಗಿ ಸಾಗುತ್ತದೆ. ಅದಕ್ಕೆ ನಗರಸಭೆ ಈಗಲೇ ಸಿದ್ಧರಾಗಬೇಕು ಎಂದರು. 350 ಕೋಟಿ ಯುಜಿಡಿಗೆ ಪ್ರಸ್ತಾವನೆ ನೀಡಲಾಗಿದೆ. ಯುಜಿಡಿ ಸಮಸ್ಯೆ ಬಗ್ಗೆಯೂ ಚರ್ಚಿಸಲಾಗಿದೆ. ಪಕ್ಷಾತೀತವಾದ ತೀರ್ಮಾನ ಮಾಡಬೇಕಾಗುತ್ತದೆ. ಯುಜಿಡಿ ಮಾಡದಿದ್ದರೆ ಕೇಂದ್ರ, ರಾಜ್ಯ ಸರ್ಕಾರದ ಅನೇಕ ಅನುದಾನ ಸಮಸ್ಯೆ ಆಗಲಿದೆ ಎಂದರು. ಜಾತ್ರೆಯಲ್ಲಿ ಎಲ್ಲ ಸಾರ್ವಜನಿಕರು ಸಹಕರಿಸಿದ್ದು ನಗರದ ಸಾರ್ವಜನಿಕರಿಗೆ ಧನ್ಯವಾದ ಸಲ್ಲಿಸುತ್ತೇನೆ ಎಂದರು. ಈ ಸಂದರ್ಭದಲ್ಲಿ ದೀಪಕ್ ದೊಡ್ಡೂರು, ಎಸ್.ಕೆ. ಭಾಗವತ್, ಜಗದೀಶ್ ಗೌಡ, ಕಾದರ್ ಅನ್ವಟಿ, ನಾಗರಾಜ್ ಹೆಗಡೆ, ಗಣೇಶ್ ಹೆಗಡೆ, ಮಹೇಶ್ ಹೆಗಡೆ, ರಾಮಚಂದ್ರ ಹೆಗಡೆ, ಪದ್ಮಜ ಉಮೇಶ್ ಹೆಗಡೆ, ಎಂಎಂ ಭಟ್, ನಗರಸಭೆ ಪೌರಾಯುಕ್ತ ಪ್ರಕಾಶ್, ಎಇಇ ಹರೀಶ್ ಹಾಗೂ ಇತರರು ಹಾಜರಿದ್ದರು. ಶಿರಸಿ ತಾಲೂಕಿನ ಸೋಂದಾ ಮೂಲದ ಅರ್ಚನಾ ಹೆಗಡೆ ಅವರಿಗೆ ಬೆಂಗಳೂರಿನ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯವು ಭಾಷಾ ಮತ್ತು ಸಾಹಿತ್ಯ ವಿಭಾಗದಲ್ಲಿ ಡಾಕ್ಟರೇಟ್ ಪದವಿಯನ್ನು ನೀಡಿ ಗೌರವಿಸಿದೆ. ಬೆಂಗಳೂರಿನ ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ನಡೆದ ವಿಶ್ವವಿದ್ಯಾಲಯದ 12 ಮತ್ತು 13ನೇ ದೀಕ್ಷಾಂತ ಘಟಿಕೋತ್ಸವದ ಸಂದರ್ಭದಲ್ಲಿ ಈ ಪದವಿಯನ್ನು ಪ್ರದಾನ ಮಾಡಲಾಯಿತು. ರಾಜ್ಯಪಾಲರಾದ ತಾವರ್ ಚಂದ್ ಗೆಹ್ಲೋಟ್ ಅವರು ಅರ್ಚನಾ ಹೆಗಡೆ ಅವರಿಗೆ ಡಾಕ್ಟರೇಟ್ ಪದವಿ ನೀಡಿದರು. ಡಾಕ್ಟರ್ ಅರ್ಚನಾ ಹೆಗಡೆ ಅವರು ಸಂಸ್ಕೃತ ಸಾಹಿತ್ಯಕ್ಕೆ ಕಾಶ್ಮೀರ ಕವಿಗಳ ಕೊಡುಗೆ ಮತ್ತು ಐತಿಹಾಸಿಕ ಅಧ್ಯಯನ ಎಂಬ ವಿಷಯದ ಮೇಲೆ ಸಂಶೋಧನಾ ಪ್ರಬಂಧವನ್ನು ಮಂಡಿಸಿದ್ದರು. ಈ ಸಂಶೋಧನೆಯನ್ನು ವಿದ್ವಾನ್ ಗಂಗಾಧರ್ ಭಟ್ ಹಾಗೂ ಡಾಕ್ಟರ್ ಕೃಷ್ಣ ಜೋಶಿ ಅವರ ಮಾರ್ಗದರ್ಶನದಲ್ಲಿ ಪೂರ್ಣಗೊಳಿಸಿದ್ದಾರೆ. ಸೋಂದಾ ಗ್ರಾಮದ ಕಲಗದ್ದೆಯ ಗಂಗಾ ಮತ್ತು ಗಜಾನನ್ ಹೆಗಡೆ ಅವರ ಪುತ್ರಿಯಾಗಿರುವ ಅರ್ಚನಾ ಹೆಗಡೆ ಪ್ರಸ್ತುತ ಬೆಂಗಳೂರಿನ ದೀಕ್ಷಾ ಕಾಲೇಜು, ಜೈನ್ ಕಾಲೇಜು ಹಾಗೂ ಎನ್ಎಂಕೆಆರ್ವಿ
B.Ed ಕಾಲೇಜುಗಳಲ್ಲಿ ಅರೆಕಾಲಿಕ ಉಪನ್ಯಾಸಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಹವ್ಯಾಸವಾಗಿ ಭರತನಾಟ್ಯ ಕಲೆಯಲ್ಲಿಯೂ ಆಸಕ್ತಿ ಹೊಂದಿದ್ದಾರೆ. ಬೆಂಗಳೂರಿನ ಶಶಿಧರ್ ಸಿ.ವಿ. ಅವರ ಪತ್ನಿಯಾಗಿರುವ ಇವರು ಇಬ್ಬರು ಮಕ್ಕಳ ತಾಯಿಯಾಗಿದ್ದರೂ ವಿದ್ಯಾಭ್ಯಾಸವನ್ನು ಮುಂದುವರಿಸಿ ಪತಿಯ ಸಹಕಾರದಿಂದ ಈ ಸಾಧನೆ ಮಾಡಿದ್ದಾರೆ. ಭಾರತೀಯ ಸಿನಿಮಾ ಸಂಗೀತದ ಸುವರ್ಣ ಧ್ವನಿ, ಲಕ್ಷಾಂತರ ಹೃದಯಗಳಲ್ಲಿ ಅಮರವಾದ ಮಧುರ ಕಂಠದ ಒಡತಿ ಆಶಾ ಭೋಸ್ಲೆ ಅವರು ಏಪ್ರಿಲ್ 12, 2026ರಂದು ಮುಂಬೈನಲ್ಲಿ ನಿಧನರಾದರು. ಅವರಿಗೆ 92 ವರ್ಷ ವಯಸ್ಸಾಗಿತ್ತು. ನಿನ್ನೆ ಶನಿವಾರ ಸಂಜೆ ತೀವ್ರ ಬಳಲಿಕೆ ಮತ್ತು ಹೃದಯ ಸೋಂಕಿನಿಂದ ಬ್ರೀಚ್ ಕ್ಯಾಂಡಿ ಆಸ್ಪತ್ರೆಗೆ ದಾಖಲಿಸಿದ್ದ ಅವರು ಚಿಕಿತ್ಸೆ ಫಲಿಸದೆ ಇಂದು ಇಹಲೋಕ ತ್ಯಜಿಸಿದ್ದಾರೆ ಎಂದು ಕುಟುಂಬ ಸದಸ್ಯರು ದೃಢಪಡಿಸಿದ್ದಾರೆ. ಈ ನಡುವೆ ನಿನ್ನೆ ಮೊಮ್ಮಗಳು ಜನೈ ಭೋಸ್ಲೆ ಅವರು ಸಾಮಾಜಿಕ ಮಾಧ್ಯಮದಲ್ಲಿ ಕುಟುಂಬದ ಗೌಪ್ಯತೆಗೆ ಮನವಿ ಮಾಡಿದ್ದರು. 1943ರಲ್ಲಿ 10ನೇ ವಯಸ್ಸಿನಲ್ಲಿ ಸಂಗೀತ ಜಗತ್ತಿಗೆ ಕಾಲಿಟ್ಟ ಆಶಾ ಅವರು ಅಕ್ಕ ಲತಾ ಮಂಗೇಶ್ಕರ್ ಅವರ ಪ್ರೇರಣೆಯಿಂದ ಸಾವಿರಾರು ಹಾಡುಗಳನ್ನು ಹಾಡಿ ಚಿತ್ರರಂಗವನ್ನು ಆವರಿಸಿದ್ದರು. ರಸಿಕಾ ಬಿಮಾರು, ಚುರಾ ಲಿಯಾ ಹೈ ತುಮ್ನೆ, ಧಮ್ ನಂತಹ ಅಮರ ಗೀತೆಗಳ ಮೂಲಕ ಅವರು ಭಾರತೀಯ ಸಂಗೀತದ ದಿಗ್ಗಜರಾದರು. ಗುಜರಾತಿ, ಮರಾಠಿ, ಬಂಗಾಳಿ, ತಮಿಳು ಸೇರಿದಂತೆ ಹಲವು ಭಾಷೆಗಳಲ್ಲಿ ಅವರ ಕಂಠ ಧ್ವನಿಸಿತು. ಪದ್ಮವಿಭೂಷಣ, ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಸೇರಿದಂತೆ ಅಸಂಖ್ಯ ಪುರಸ್ಕಾರಗಳು ಅವರನ್ನು ಅಲಂಕರಿಸಿವೆ. ಆಶಾ ಅವರ ನಿಧನದಿಂದ ಸಂಗೀತ ಲೋಕ ಶೋಕದ ಕಡಲಲ್ಲಿ ಮುಳುಗಿದೆ. ಅವರ ಮಧುರ ಕಂಠ ಎಂದಿಗೂ ನಮ್ಮ ಹೃದಯದಲ್ಲಿ ಮೊಳಗುತ್ತಲೇ ಇರುತ್ತದೆ. ಕದಂಬ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ